ಮಹಾರಾಜ ಕೋಸಲ ದೇಶದ ಚಕ್ರವರ್ತಿ. ಯಾವ ದೇಶದ ಚಕ್ರವರ್ತಿ? ಅಯೋಧ್ಯೆ ಅವನ ರಾಜಧಾನಿಯಾಗಿತ್ತು. ದಶರಥ ಮಹಾರಾಜನ ರಾಜಧಾನಿ ಯಾವುದು? ಅಯೋಧ್ಯೆ. ಇದು ನೀವು ನೋಡ್ತೀರಲ್ಲ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದೆ ಅಲ್ವಾ? ಹೆಸರು ಕೇಳಿದ ಇತ್ತೀಚೆಗಷ್ಟೇ ಅದು ಹೋದ ವರ್ಷ. ಅದು ಮಹಾರಾಜ ರಾಮಾಯಣದಲ್ಲಿ ಬರುವ ಪ್ರಮುಖ ಪಾತ್ರ. ದಶರಥ ಮಹಾರಾಜ ಕೋಸಲ ದೇಶದ ಚಕ್ರವರ್ತಿ. ಕೋಸಲ ಅನ್ನುವಂಥದ್ದಾಗಲೂ ತುಂಬಾ ರಾಜ್ಯಗಳು, ದೇಶಗಳು. ಈಗ ನಾವು ಭಾರತ ಅಂತೀವೋ, ಭಾರತ ಅಂತ ಹೆಂಗೆ ಒಂದು ದೇಶ ಅಂತ ಹೇಳ್ತೀವೋ, ಅದೇ ರೀತಿಯಲ್ಲಿ ಆಗ ಕೋಸಲ ಅನ್ನುವಂಥ ದೇಶ ಇತ್ತು. ಆ ದೇಶಕ್ಕೆ ರಾಜಧಾನಿ. ಈಗ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು ಹೇಳಿ? ಭಾರತದ ರಾಜಧಾನಿ ಯಾವುದು? ಭಾರತದ ರಾಜಧಾನಿ ಯಾವುದು? ಭಾರತದ ರಾಜಧಾನಿ ಯಾವುದು? ನ್ಯೂ ಡೆಲ್ಲಿ. ಕುತ್ಕೊಂಡು ಹಂಗೆ ಹೇಳೋದು. ಮತ್ತೆ ಎದ್ದೇಳು, ನಿಂತ್ಕೊಂಡು ಹೇಳು. ನ್ಯೂ ಡೆಲ್ಲಿ. ಕರ್ನಾಟಕ ರಾಜಧಾನಿ ಯಾವುದು? ಬೆಂಗಳೂರು. ನೋಡಿ, ಭಾರತಕ್ಕೆ ಹೇಗೆ ರಾಜಧಾನಿ ಇದೆಯೋ ಹಂಗೆ ಕೋಸಲ ದೇಶದ ರಾಜಧಾನಿ ಯಾವುದು? ಅಯೋಧ್ಯೆ. ದಶರಥ ಮಹಾರಾಜ ಕೇಳಿಸ್ಕೊಳ್ಳಿ, ದಶರಥ ಮಹಾರಾಜನ ರಾಜಧಾನಿ ಯಾವ್ದಾಗಿತ್ತು? ಅಯೋಧ್ಯೆ ಆಗಿತ್ತು. ಅವನು ಏನು ಇಕ್ಷ್ವಾಕು ವಂಶಕ್ಕೆ ಸೇರಿದವನು. ಇಕ್ಷ್ವಾಕು ಅಂದ್ರೆ ಇಕ್ಷ್ವಾಕು ಅದೊಂದು ವಂಶ. ಈಗ ನಿಮ್ಗೆಲ್ಲ ವಂಶ ಇರ್ತವೆ. ನಾವು ಗೌಡ ವಂಶಸ್ಥರು, ನಾವು ಈ ತರ ವಂಶಸ್ಥರು ಅಲ್ವಾ? ನಿಮ್ಮ ಹೆಸರು ಇರುತ್ತೆ, ಪಟೇಲ್ ವಂಶಸ್ಥರು,